ಸ್ಕ್ಯಾಂಡಲ್ ಇದು. ಸೊ ಈ ಸೆಕ್ಸ್ ಸ್ಕ್ಯಾಂಡಲ್ ಸಂಬಂಧಪಟ್ಟಂತೆ ಯಾರು ಆರೋಪಿಸಿದ್ದಾರೆ ಅಂದ್ರೆ ಲೈಂಗಿಕ ಕ್ರಿಯೆಯಲ್ಲಿ ಅಶ್ಲೀಲ ಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಅವರನ್ನ ಕೂಡಲೇ ಬಂಧಿಸಬೇಕು, ಅವ್ರನ್ನ ಕ್ರಮ ತಗೋಬೇಕು. ಅದರ ಜೊತೆಗೆ ಅಶ್ಲೀಲ ವಿಡಿಯೋಗಳನ್ನು ಹಂಚಿಕೆ ಮಾಡಿರುವಂತ ಡಿಸ್ಟ್ರಿಬ್ಯೂಷನ್ ಮಾಡಿರೋರು ಕೂಡ ಅಷ್ಟೇ ಘೋರ ಅಪರಾಧ ಆಗ್ತದೆ, ಆಗಿಂದ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ಒಂದು ಪತ್ರವನ್ನು ಕೂಡ ಬರೀತಾರೆ. ಆ ಪತ್ರದ ಸಾರಾಂಶದ ಅಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರ ಮನವಿಯನ್ನ ಅಂದ್ರೆ ಪಾಪ ಅವರ ಪಕ್ಷದ ನಾಯಕರನ್ನೇ ಮಹಿಳಾ ಆಯೋಗದ ಅಧ್ಯಕ್ಷ ಮಾಡಿದ್ದಾರೆ. ಅವರ ಪತ್ರದ ಮನವಿಗೆ ಸ್ಪಂದಿಸಿ SIT ತಂಡವನ್ನ ರಚನೆಯನ್ನ ಮಾಡ್ತಿದ್ದೀವಿ. SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT. ನಾನು ಕೆಲವು ತಿಂಗಳುಗಳ ಹಿಂದೆ ಇದೇ ಡ್ರೈವರ್ ಕಾರ್ತಿಕ್ ಹೆಂಡತಿಯ ಮೇಲೆ ಹಲ್ಲೆ ಆಗಿತ್ತು, ಆಕೆ ಕಿಡ್ನಾಪ್ ಆಗಿತ್ತು, ಮತ್ತೆ ಆಕೆ ಮೇಲೆ ಹಲ್ಲೆ ಆಗಿ ಅವಳು ಅಭಾಷಣಾಗಿತ್ತು ಅಂತ ಹೇಳಿ ಇದೇ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ನಾನು ಪತ್ರವನ್ನು ಕೊಡಬಾರದು, ನಾನು ಖುದ್ದಾಗಿ ಬಂದು ಇದೇ ಕಾರ್ತಿಕ್ ಅಡ್ವೊಕೇಟ್ ನಾನೇ ಆಗಿದ್ದರಿಂದ ನಾನೇ ಬಂದು ಮಹಿಳಾ ಅಧ್ಯಕ್ಷರಿಗೆ ಪತ್ರವನ್ನು ಕೊಟ್ಟಾಗ ಅವರ ಹಾಸನ SP ಒಂದು ಪತ್ರ ಬರೆದ್ರು, ಅದನ್ನ ನೋಡಿ ಅದನ್ನ ತೀರ್ಮಾನ ಮಾಡಿ ಅಂತೇಳಿ. ಅದು ಆತರ ಬರ್ದಿತ್ತಿಲ್ಲ, ಅಲ್ಲಿ ತೀರ್ಮಾನ ಮಾಡಿ ಅಂತಲ್ಲ, ವಿಚಾರಣೆ ಮಾಡಿ ನೊಂದ ಮಹಿಳೆಗೆ ಹಿಂಬಾರವನ್ನೇ ಕೊಡಿ ಅಂತ ಹೇಳಿ ಮೊನ್ನೆ ಅಧ್ಯಕ್ಷರ ಪತ್ರ. ಅದು ಆದ್ರೆ ಈ ಪ್ರಕರಣದಲ್ಲಿ ಮಾತ್ರ ಯಾರು ಸತ್ತೋತ್ತ ಮಹಿಳೆ ಇದ್ದಾರೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ದೊಡ್ಡ ಲೈಂಗಿಕ ಹಗರಣ ಇದು. ಮತ್ತೆ ಆ ಪೆನ್ಗಳನ್ನು ಹಂಚಿಕೆ ಮಾಡಿದಲ್ಲ ಅದು ಕೂಡ ದೊಡ್ಡ ಹಗರಣ ಅಂತ ಹೇಳಿ ಮುಕ್ತ ಕಂಠದಿಂದ ಪತ್ರವನ್ನು ಬರೆದಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ. ಬಟ್ ಅವತ್ತು ಕಾರ್ತಿಕ್ ಹೆಂಡತಿ ಕಾರ್ತಿಕ್ ಕುಟುಂಬ ಅವತ್ತು ಯಾರು ನ್ಯಾಯಕ್ಕೆ ಯೋಗ್ಯವಾಗಿತ್ತಿಲ್ಲ. ಇವತ್ತು ಈ ಕುಟುಂಬ ಬಹಳ ಯೋಗ್ಯವಾಗಿದೆ ಅಂತೀವಿ. ನಾನು ಅದನ್ನ ಡೇಟ್ ನನಗೆ ನೆನಪಿಲ್ಲ. ಸುಮಾರು 3 ತಿಂಗಳು ಹಿಂದೆ ಈ ಘಟನೆ ಆದ 3 ತಿಂಗಳು ಹಿಂದೆ ಇದೇ ಕಾರ್ತಿಕ್ ಯಾರು ಕಂಪ್ಲೇಂಟರ್ಸ್ ಇದ್ದಾನೆ ಈಗ ಅಲ್ಲಿ ಪೆನ್ ಡ್ರೈವ್ ನ ಕಥಾನಾಯಕ ಅಂದ್ರೆ ಆತನ ಹೆಂಡತಿನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಅದು ಒಂದು ಪಾರ್ಟ್. ಅದು ಎರಡನೇ ಪಾರ್ಟ್ ಅಂತ ಅಂದ್ರೆ ಈಗ ಮೇನ್ ಇಂಪಾರ್ಟೆಂಟ್ ಅಂತ ಅಂದ್ರೆ SIT ಅನ್ನು ನಾನು ಬಹಳ ಗೌರವವಾಗಿ ಸ್ವಾಗತವನ್ನು ಮಾಡಿದೆ. ನನ್ನಲ್ಲಿ ಅಲ್ಲಿ 2 ಶಬ್ದಗಳಿವೆ. ಒಂದು ಲೈಂಗಿಕ ದೌರ್ಜನ್ಯ ಮಾಡಿದವರ ವಿರುದ್ಧ ಕ್ರಮ, ಮತ್ತೆ ಪೆನ್ ಡ್ರೈವ್ ಹಂಚಿಕೆ ಮಾಡಿದವರ ವಿರುದ್ಧ ಕ್ರಮ ಅಂತೇಳಿ 2 ಪದಗಳನ್ನು ಬರೆದು ಪತ್ರವನ್ನು SIT ಕಾನ್ಸ್ಟಿಟ್ಯೂಟ್ ಆದ. SIT ಕಾನ್ಸ್ಟಿಟ್ಯೂಟ್ ಆದ್ಮೇಲೆ ಇಡೀ ರಾಜ್ಯಾದ್ಯಂತ ಪೆನ್ ಡ್ರೈವ್ ನ ಸುರಿಮಳೆನೇ ಸ್ಟಾರ್ಟ್ ಆಗುತ್ತದೆ. ಎಲ್ಲಾ ವಿಡಿಯೋಗಳು ಹೊರಗಡೆ ಬಂದು ಅಲ್ಲಿ ಒಂದು ಖಾಸಗಿ ಚಾನೆಲ್ ನಲ್ಲಿ ಹೇಳಿದ್ರಲ್ಲಿ ನಮ್ಮ ಬಳಿ 2 ಪೆನ್ ಡ್ರೈವ್ ಇದೆ, ನಾಳೆ ಬೆಳಿಗ್ಗೆ ಅವ್ರು ಬೆರ್ ಮಾಡಿ ಬಿಟ್ಟಿಲ್ಲ ಅಲ್ಲಿ, ನಾನು ಬೆರ್ ಮಾಡಿ ಬಿಡ್ತೀನಿ ನಾನಲ್ಲಿ ಮುಂದೆ ಎಕ್ಸೆಟ್ರಾ ಹಾಕಿ ಎಲ್ಲ ಹೇಳಿದ್ರಲ್ಲಿ. ಒಂದು ನಾನು ಯಾಕೆ ಹೇಳ್ತೇನೆ, ನಾನು ಒಂದು ಸಂತಸ್ತ ವ್ಯಕ್ತಿ. ನಾನಲ್ಲಿ ನನ್ನ ಮೇಲೂ ಕೂಡ ಅನೇಕ ಪ್ರಯೋಗ ಆಗಿತ್ತು. ನನ್ನ ಮೇಲೆ ಈ ಸಂದರ್ಭದಲ್ಲಿ ಅನೇಕ ಪ್ರಯೋಗ ಆದಾಗ ನಾನು ಆಕೆಯನ್ನ ಬಂಧಿಸಬೇಕು ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ ಅಶ್ಲೀಲ ವಿಡಿಯೋ ಕಾಲ್ ಮಾಡಿ ಬೆತ್ತಲೆ ವಿಡಿಯೋವನ್ನು ಮಾಡಿ ನನಗೆ ಡ್ರಾಪ್ ಮಾಡಕ್ ಪ್ರಯತ್ನ ಪಟ್ಟರು. ಅದರಲ್ಲಿ ವಿಫಲರಾದ್ರು. ಅವರ ವಿರುದ್ಧವಾಗಿ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ FIR ಆಯಿತು. ಒಂದು ಗ್ಯಾಂಗು ನನ್ನ ಮೇಲೆ ಸರ್ ದಯಮಾಡಿ ನಾನು ಹೇಳಿ ಫಸ್ಟ್ ಕೇಳಿಸ್ಕೊಳ್ಳಿ. ನೀವು ಬೇಕಾದ ತಗೊಳ್ಳಿ, ಮತ್ತೆ ಮಾತಾಡಿ ಡಿಸ್ಟರ್ಬ್ ಆಗಿ ಮತ್ತೆ ಡೈವರ್ಟ್ ಆಗಬೇಡ. ಸಬ್ಜೆಕ್ಟ್ ಅಲ್ಲಲ್ಲ ಮಾತು ಈ ಕೇಳಿ, ನಮ್ಗೆ ಕಂಟೆಂಟ್ ಮಾಡ್ತಾ ಮೇಲೆ ಸರ್ ಡೇಟ್ ಟೈಮಿಂಗ್ಸ್ ಎಲ್ಲ ಬೇಕಾದ್ರೆ ಕಾಪಿ ಕೊಡ್ತೀನಿ ಅಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.